ವೀಕ್ಷಕರೇ ನಮಸ್ಕಾರ, BN ಟಿವಿಗೆ ಸ್ವಾಗತ. ವೀಕ್ಷಕರೇ, ನಮ್ಮೆಲ್ಲರ ಬದುಕಿನ ಸೂಪರ್ ಹೀರೋ ಎಂದರೆ ಅದು ಅಪ್ಪ. ನಮ್ಮ ಬದುಕಿನ ಆಲದ ಮರವೇ ಸರಿ. ನಮ್ಮ ಏಳಿಗೆಗಾಗಿ ಅಪ್ಪ ಮಾಡಿದ ತ್ಯಾಗಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಅದ್ಭುತ ವ್ಯಕ್ತಿತ್ವದ ಅಪ್ಪನನ್ನು ಗೌರವಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಅಪ್ಪಂದಿರ ದಿನವನ್ನು ಆಚರಿಸಲಾಗುತ್ತದೆ. ಜಗತ್ತಿನಲ್ಲಿ ತ್ಯಾಗಕ್ಕೆ ಇನ್ನೊಂದು ಹೆಸರೇ ಅಪ್ಪ. ಬದುಕಿನ ಪ್ರತಿ ಗಳಿಗೆಯನ್ನು ಮಕ್ಕಳ ನಲಿವಿಗಾಗಿ ಮೀಸಲಿಡುವ ಜೀವವದು. ಅಪ್ಪನ ಗಂಭೀರ ಮುಖಭಾವದ ಹಿಂದೆ ಹೇಳಲಾರದ ನೋವು, ಸಂಕಟ ಇರುತ್ತದೆ. ತನ್ನ ಮಕ್ಕಳು ಮಡದಿ ಮನೆಗಾಗಿ ಹಗಲಿರುಳು ಎನ್ನದೆ ಕಷ್ಟಪಟ್ಟು ದುಡಿಯುತ್ತಾ ಮಕ್ಕಳ ಖುಷಿಯಲ್ಲೇ ತನ್ನ ಖುಷಿಯನ್ನು ಕಾಣುತ್ತಾ ಬದುಕು ಸವೆಸುವ ಸೂಪರ್ ಹೀರೋ ಎಂದರೆ ಅದು ಅಪ್ಪ. ಎಂದಿಗೂ ಕೂಡ ಪ್ರತ್ಯುಪಕಾರ ಕೇಳದೆ ತನ್ನ ಜೀವನವನ್ನೆಲ್ಲ ಮಕ್ಕಳಿಗೆ ಉಪಕಾರ ಮಾಡುತ್ತಾ ಅವರನ್ನು ರಕ್ಷಿಸುತ್ತಾ ಬದುಕುವುದು ಅಪ್ಪನ ಗುಣ. ಇಂತಹ ಅದ್ಭುತ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತಾ ಹೊರಟರೆ ಪದಗಳೇ ಸಾಲದು. ಜಗತ್ತಿನ ನಂಬರ್ 1 ತ್ಯಾಗಮಯಿ ಜೀವಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಅಪ್ಪಂದಿರ ದಿನವನ್ನು ಆಚರಿಸಲಾಗುತ್ತದೆ. ಕಾಲದಿಂದಲೂ ತಂದೆ ಮಕ್ಕಳ ಸಂಬಂಧ ಶ್ರೇಷ್ಠ ಎನಿಸಿಕೊಂಡಿದೆ. ತನ್ನ ನೋವನುಂಗಿ ಮಕ್ಕಳಿಗೆ ಪ್ರೀತಿ ಧಾರೆ ಎರೆಯುವ ತಂದೆಗೆ ಮಕ್ಕಳ ಭವಿಷ್ಯವೇ ಮುಖ್ಯವಾಗಿರುತ್ತದೆ. ಸುಂದರ ಕುಟುಂಬಕ್ಕಾಗಿ ತಂದೆ ಸಾಕಷ್ಟು ಶ್ರಮಿಸುತ್ತಾರೆ. ಜೊತೆಗೆ ಮಕ್ಕಳಿಗೆ ಅಷ್ಟೇ ಪ್ರೀತಿಯನ್ನು ತೋರಿಸುತ್ತಾರೆ. ತಂದೆಯ ಪ್ರೀತಿಯ ಮಾತು, ಅವರು ತೋರುವ ಧೈರ್ಯ, ಅವರ ಸ್ಫೂರ್ತಿ ಎಲ್ಲವೂ ಕೂಡ ಸುಂದರವಾಗಿರುತ್ತದೆ. ತಂದೆ ಪಕ್ಕದಲ್ಲಿದ್ದಾರೆ ಎಂದರೆ ಆ ಖುಷಿ, ಧೈರ್ಯವೇ ಬೇರೆ. ಮಕ್ಕಳನ್ನು ತಿದ್ದಿ ತೀಡಿ ಬೆಳೆಸುವಾಗ ತಂದೆ ಒಂದೊಂದು ಸಲ ಹೊರನೋಟಕ್ಕೆ ಕಠೋರವಾಗಿ ಕಾಣಬಹುದು. ಆದರೆ ಮಕ್ಕಳ ಬಗ್ಗೆ ಆಂತರ್ಯದಲ್ಲಿರುವ ಅವರ ಪ್ರೀತಿ, ಮಗುವಿನ ಮನಸ್ಸು ಮಾತ್ರ ಸದಾ ನಿರ್ಮಲ ಮತ್ತು ಸುಂದರವಾಗಿರುತ್ತದೆ. ತಂದೆಯ ಹೆಗಲ ಮೇಲೆ ಕುಳಿತು ಆಡಿ ಬೆಳೆಯುವುದರಿಂದ ಹಿಡಿದು ಸಮಸ್ಯೆ ಎದುರಾದಾಗ ಭವಿಷ್ಯದ ನಿರ್ಧಾರಗಳತ್ತ ಹೆಜ್ಜೆ ಇಡುವಾಗ ಅವರ ಬಳಿ ಓಡಿ ಸಲಹೆ ಕೇಳುವ, ಸ್ಫೂರ್ತಿ ಮಾತನ್ನು ಆಲಿಸುವ ತನಕ ಎಲ್ಲವೂ ಕೂಡ ಸುಂದರವಾಗಿರುತ್ತದೆ. ಪ್ರತಿಯೊಬ್ಬರ ಬದುಕಿನಲ್ಲೂ ತಂದೆಗೆ ವಿಶೇಷ ಮತ್ತು ಅಷ್ಟೇ ಆರಾಧ್ಯ ಸ್ಥಾನ ಇರುತ್ತದೆ. ಪ್ರತಿಯೊಬ್ಬರ ಬದುಕಿನ ಏಳಿಗೆಯಲ್ಲೂ ತಂದೆಯ ಪ್ರಭಾವ ಇರುತ್ತದೆ. ಅಪ್ಪನ ಪ್ರೀತಿ ಆಗಸದಷ್ಟು ವಿಶಾಲ. ಅಪ್ಪನ ಮನಸ್ಸಿಗೆ ಹಿತವಾಗುವಂತೆ ಅವರು ಕಂಡ ಕನಸಿನಂತೆ ಬದುಕಿ ತೋರಿಸುವುದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಜೂನ್ 19, 1910 ಮೊದಲ ಬಾರಿಗೆ ಅಮೆರಿಕದಲ್ಲಿ ಅಪ್ಪನ ದಿನವನ್ನು ಆಚರಿಸಿ ಸಂಭ್ರಮಿಸಲಾಗಿತ್ತು. ಇದಾದ ಬಳಿಕ ಹಲವು ದೇಶಗಳಲ್ಲಿ ಈ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತದೆ. ಪ್ರೀತಿ ಪರ್ವತದಂತಹ ತಂದೆಗೆ ಧನ್ಯವಾದ ಹೇಳಲು, ನಮ್ಮ ಬದುಕನ್ನು ರೂಪಿಸಲು, ಅವರು ಪಟ್ಟ ಕಷ್ಟವನ್ನು ಗೌರವಿಸಲು ಇದೊಂದು ಒಳ್ಳೆಯ ಅವಕಾಶ. ಅಪ್ಪ ಈ ಶಬ್ದದಲ್ಲೇ ಅದೆಂತ ಗತ್ತು, ಗಾಂಭೀರ್ಯ. ತಾನು ಎಲ್ಲಾ ಕಡೆ ಇರೋಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗಿ ತಾಯಿನ ಸೃಷ್ಟಿ ಮಾಡಿದ ದೇವರು ಏಕಕಾಲದಲ್ಲಿ ತನ್ನಿಂದ ಎಲ್ಲರನ್ನೂ ಸಲಹಲು ಸಾಧ್ಯವಿಲ್ಲ ಎಂದು ತಿಳಿದು ಅಪ್ಪನನ್ನು ಸೃಷ್ಟಿಸಿದ. ಅಪ್ಪ ಅನ್ನೋ ಪದಕ್ಕೆ 1000 ಆಣೆಗಳ ಬಲ, ದರ್ಪ, ಕೋಪ, ಅತಿ ಎನ್ನಿಸುವ ಶಿಸ್ತು, ಅನುಮಾನ ಇವೆಲ್ಲದರ ಸಮ್ಮಿಲನವೇ ಅಪ್ಪ. ಅಪ್ಪನ ಬಗ್ಗೆ ಅದೆಂಥದ್ದೋ ಅಮೂರ್ತ ಭಯ. ಹಾಗಂತ ಆತನಲ್ಲಿ ಪ್ರೀತಿ ಇಲ್ಲ ಎಂದುಕೊಂಡರೆ ಅದು ತಪ್ಪು. ಆತನಲ್ಲಿ ಅತೀವ ಒಲವಿದೆ. ಆದರೆ ತಾಯಿಯ ಹಾಗೆ ಅದನ್ನು ತೋರಿಸಿಕೊಳ್ಳೋದಿಲ್ಲ. ಅಪ್ಪನ ಪ್ರೀತಿ ಅರ್ಥ ಆಗೋದು ಬಹಳನೇ ಕಷ್ಟ. ಅಪ್ಪ ಎಂದರೆ ನಮ್ಮೆಲ್ಲ ಕೋರಿಕೆಗಳ ಮ್ಯಾಜಿಕ್ ಬಾಕ್ಸ್ ಇದ್ದ ಹಾಗೆ. ತೋರು ಬೆರಳು ಹಿಡಿದು ಸಂತೆಯಲ್ಲಿ ಜಗತ್ತನ್ನೇ ತೋರಿದವ. ದಶಕಗಳ ಹಿಂದೆ ಅಪ್ಪ ಎಂದರೆ ಮಕ್ಕಳ ಮೊಗದಲ್ಲಿ ಮೂಡುತ್ತಿದ್ದ ಭಾವ, ಭಯ, ಸಣ್ಣ ಪುಟ್ಟ ಕಾರಣಕ್ಕೂ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತೆ ಭಾವಿಸಿ ಕೂಗಾಡಿ ಧನಕ್ಕೆ ಬಡಿದ ಹಾಗೆ ಬಡಿಯುತ್ತಿದ್ದ ಆತನ ಕೋಪಕ್ಕೆ ಆತನೇ ಸಾಟಿ. ಅದಕ್ಕೆ ಏನೋ ಎಲ್ಲ ಮಕ್ಕಳ ಡಿಮ್ಯಾಂಡ್ಗಳು ಮೊದಲು ತಾಯಿಯ ಬಳಿಯೇ ಇರುತ್ತದೆ.
ಏನನ್ನೇ ಕೇಳಬೇಕಾದರೂ ಅದಕ್ಕೆ ಅಮ್ಮನ ಮಧ್ಯಸ್ಥಿಕೆ ಬೇಕೇ ಬೇಕು. ಅಪ್ಪನ ಮುಂದೆ ಧೈರ್ಯವಾಗಿ ಹೋಗಿ ಕೇಳುವ ಧೈರ್ಯ ಇಲ್ಲವೇ ಇಲ್ಲ. ಹಾಗಿದ್ದಾಗ ಎದುರು ನಿಂತು ಮಾತನಾಡುವ ಪ್ರಶ್ನೆ ಇಲ್ಲವೇ ಇಲ್ಲ. ಹಾಗೆಂದು ಆತ ಸರ್ವಾಧಿಕಾರಿಯಲ್ಲ, ಬದಲಿಗೆ ಸರಿ ತಪ್ಪುಗಳನ್ನು ತಿದ್ದುವ ಮಾರ್ಗದರ್ಶಕ. ಕಾಲ ಬದಲಾದಂತೆ ಅಪ್ಪನೂ ಸಹ ಬದಲಾಗುತ್ತಿದ್ದಾನೆ. ಅಂದಿನ ಅಪ್ಪನಲ್ಲಿದ್ದಂತಹ ದರ್ಪ, ಕೋಪ, ಅನುಮಾನ ಇಂದಿನ ಅಪ್ಪಂದಿರಲ್ಲಿ ಇಲ್ಲ. ಕೊಂಚವಾಗಿ ಕಡಿಮೆಯಾಗುತ್ತಿದೆ. ಅಪ್ಪ ಎಂದರೆ ಈಗಿನ ಮಕ್ಕಳಲ್ಲಿ ಭಯದ ಬದಲು ಮಂದಹಾಸ ಮೂಡುತ್ತದೆ. ಅಪ್ಪ ಬರೀ ಅಪ್ಪನಾಗಿಯೇ ಉಳಿಯದೆ ಸ್ನೇಹಿತನಾಗಿ, ಹಿತೈಷಿಯಾಗಿ ಬೆಳೆದಿದ್ದಾನೆ. ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮನ ಸ್ಥಾನ ತುಂಬುತ್ತಾನೆ. ಇಂದಿನ ಬಹುತೇಕ ಮಕ್ಕಳಿಗೆ ಅಪ್ಪನ ಕೈನ ಚಡಿಯೇಟು ತಿಂದ ಅನುಭವವಿಲ್ಲ. ಅಪ್ಪ ಒಬ್ಬ ಫ್ರೆಂಡ್, ಎಲ್ಲ ರೀತಿಯ ವಿಷಯಗಳನ್ನು ಶೇರ್ ಮಾಡಿಕೊಳ್ಳಬಲ್ಲ ಗೆಳೆಯ. ಮಕ್ಕಳಿಗೆ ಅಪ್ಪನ ಬಗ್ಗೆ ಭಯವಿಲ್ಲ. ಬದಲಾಗುತ್ತಿರುವ ಕಾಲಮಾನಕ್ಕೆ ತಕ್ಕಂತೆ ಅಪ್ಪ ಕೂಡ ಬದಲಾಗಿದ್ದಾನೆ. ಅಪ್ಪನ ಹೆಗಲ ಮೇಲೆ ಜವಾಬ್ದಾರಿಯ ಮೂಟೆ ಯಾವಾಗಲೂ ಇರುತ್ತದೆ. ಮೀಸೆ ಎಡೆಯಲ್ಲಿಯೇ ನಗುವ ಅಪ್ಪನ ಪ್ರೀತಿಗೆ ಸಮಾನವಾದುದು ಯಾವುದೂ ಇಲ್ಲ. ಅಂದ ಹಾಗೆ ಜೂನ್ 16ರಂದು ಅಪ್ಪಂದಿರ ದಿನ. ನಿಮ್ಮ ಅಪ್ಪನಿಗೂ ನಿಮ್ಮ ಪ್ರೀತಿ ತುಂಬಿದ ಶುಭಾಶಯಗಳನ್ನು ತಿಳಿಸಿಬಿಡಿ. ಹೆಣ್ಣು ಮಕ್ಕಳಿಗೆ ಅಮ್ಮನಿಗಿಂತ ಅಪ್ಪನೇ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ನೋವನ್ನು ತೋಡಿಕೊಳ್ಳಲು ಒಂದು ಭುಜ ಸಿಗುತ್ತದೆಂದರೆ ಅದು ಅಪ್ಪನದಾಗಿರುತ್ತದೆ. ಸಂಸಾರದ ಜವಾಬ್ದಾರಿಯನ್ನು ಹೊರುತ್ತಾ ನೊಂದ ಮನಸ್ಸಿಗೆ ಸಾಂತ್ವನ, ಮಕ್ಕಳನ್ನು ಮುದ್ದಿಸುವ ಒಂದು ಜೀವವೆಂದರೆ ಅದು ಅಪ್ಪ. ಅಮೆರಿಕದಲ್ಲಿ ಫಾದರ್ಸ್ ಡೇ ಅನ್ನು ಆಚರಿಸಲು ಗುಲಾಬಿ ಹೂವನ್ನು ಸಂಕೇತವಾಗಿಟ್ಟುಕೊಳ್ಳುತ್ತಾರಂತೆ. ಅದರಂತೆ ಬಣ್ಣ ಬಣ್ಣದ ಗುಲಾಬಿ ಹೂ ಜೀವಂತ ತಂದೆಯನ್ನು ಪ್ರತಿನಿಧಿಸಿದರೆ, ಬಿಳಿ ಬಣ್ಣದ ಗುಲಾಬಿ ಮರಣ ಹೊಂದಿದ ತಂದೆಯ ಸಂಕೇತವಂತೆ. ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಾನೆ. ನಮ್ಮೆಲ್ಲ ಕನಸುಗಳನ್ನು ಮತ್ತು ಆಸೆಗಳನ್ನು ಬೆಂಬಲಿಸುವವರು ಕೂಡ ತಂದೆ ಆಗಿರ್ತಾರೆ. ಅಪ್ಪ ಸಾಕಷ್ಟು ತ್ಯಾಗ ಮಾಡುತ್ತಾರೆ, ಆದರೆ ನಮ್ಮನ್ನು ಬೆಂಬಲಿಸುವುದನ್ನು ಎಂದಿಗೂ ಕೂಡ ನಿಲ್ಲಿಸುವುದಿಲ್ಲ. ನಾವು ಯಾವುದೇ ಒತ್ತಡದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ನೆನಪಿಸುವ ಮೊದಲ ವ್ಯಕ್ತಿ ತಂದೆಯಾಗಿರುತ್ತಾರೆ. ಇಡೀ ಕುಟುಂಬವು ತಂದೆಯ ಭುಜದ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ನಮಗೆ ಕಲಿಸುವ ಮೊದಲ ಶಿಕ್ಷಕ ತಂದೆ. ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರಾಗಿಯೂ ಕೂಡ ತಂದೆ ಇರುತ್ತಾರೆ. ಆದ್ದರಿಂದ ನಾವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ನಾವು ನಮ್ಮ ತಂದೆಯಿಂದ ಶಿಸ್ತಿನ ಅರ್ಥವನ್ನು ಕೂಡ ಕಲಿಯುತ್ತೇವೆ. ವೀಕ್ಷಕರೇ, ಇವತ್ತು ತಂದೆಯ ದಿನವಾಗಿರೋದ್ರಿಂದಾಗಿ ಇವತ್ತಾದರೂ ನಿಮ್ಮ ತಂದೆಯೊಟ್ಟಿಗೆ ಸುಂದರವಾದಂತಹ ಕ್ಷಣಗಳನ್ನು ಕಳೆಯಿರಿ, ಸಂತೋಷವಾಗಿರಿ ಎಂದು ಹೇಳುತ್ತಾ ನೋಡ್ತಾ ಇರಿ BN TV. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.